ಇದೀಗ ಗಿರೀಶ್ ವೆಲಿಂಗಣ್ಣವ್ರಿಗೆ ಮತ್ತೆ ಪ್ರಶ್ನೆ ಇತ್ತು ನಂದು. ಇಂಥ ಟೈಮಲ್ಲಿ ಸರ್ ಈಗ ನಾವೆಲ್ಲ ಯೋಚನೆ ಮಾಡೋದೇನು ಅಂತ ಹೇಳಿದ್ರೆ, ಪ್ರತಿ ಮನುಷ್ಯನ ತಿಳ್ಕೊಳಕ್ಕೆ ಬಯಸ್ತಾನೆ ನಮ್ಮ ಆರ್ಮಿ ಇವಾಗ ಹೇಗಿದೆ, ಪಾಕಿಸ್ತಾನದ ಆರ್ಮಿ ಬಳಿ ಇವಾಗ ಏನಿರಬಹುದು ಅಂತೇಳಿ. ಈಗ ಪಾಕಿಸ್ತಾನ ಅಂತ ನಾವು ಚೆಕ್ ಮಾಡಿಕೊಂಡಾಗ ಆಲ್ಮೋಸ್ಟ್ ಅದನ್ನು ಒಂದು ದ್ವೀಪ ಥರ ನಾವು ಕನ್ಸಿಡರ್ ಮಾಡಬಹುದು. ಹಿಂದಿನ ಕಥೆ ಏನೇ ಇದ್ದರೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಬಂದ ಮೇಲೆ ಟ್ರಂಪ್ ಅವರು ಹೇರಿರ್ತಕ್ಕಂಥ ಈ ಸುಂಕ ಸಮರ ಇದೆಯಲ್ಲ, ಈಗ ಚೈನಾಗೂ ಕೂಡ ದಕ್ಷಿಣ ಏಷ್ಯಾದಲ್ಲಿ ಭಾರತ ಪ್ರಮುಖವಾಗಿ ಬೇಕೇ ಬೇಕು. ತಾನು ಮಾಡಿದಂಥ ಉತ್ಪನ್ನಗಳಿಗೆ ಅದಕ್ಕೊಂದು ಮಾರ್ಕೆಟ್ ಬೇಕು, ಅದಕ್ಕೆ ಭಾರತಕ್ಕೆ ನಿಂತ್ಕೊಳ್ಳೇಬೇಕಾಗತ್ತೆ. ಪಾಕಿಸ್ತಾನ ನೀನು ಯುದ್ಧ ಮಾಡು, ಇಂಡಿಯಾ ಮೇಲೆ ಯುದ್ಧ ಮಾಡಿಬಿಡು, ನಾನು ನಿನ್ನ ಜೊತೆ ನಿಂತ್ಕೋತೀನಿ ಅಂತ ಹೇಳಿದ್ರೆ, ಇಲ್ಲೇನು ಯುದ್ಧಕ್ಕೆ ಚೈನಾ ನಿಂತ್ಕೊಂಡ್ರೆ ಇಂಡಿಯಾದವರು ಪ್ರಾಡಕ್ಟ್ ವಿಚಾರದಲ್ಲಿ ಆ ವಾರ್ ಶುರು ಮಾಡಿಬಿಡ್ತಾರೆ, ಉತ್ಪನ್ನಗಳ ವಿಚಾರದಲ್ಲೇ ಶುರು ಮಾಡಬಹುದಾಗುತ್ತೆ. ಸೊ ಈಗ ಪಾಕಿಸ್ತಾನಕ್ಕೆ ಅಂತ ಬಂದಾಗ ಅದು ಸ್ಟ್ರೆಂತ್ ಏನಿರುತ್ತೆ? ಈಗ ಪಾಕಿಸ್ತಾನ ಈಗ ಗ್ಲೋಬಲ್ ಇಂಡೆಕ್ಸ್ ಪವರ್ ತಗೊಂಡ್ರೆ ಭಾರತ 4ನೇ ಸ್ಥಾನದಲ್ಲಿದೆ. ಈಗ ನಾವೆಲ್ಲ ಗಣರಾಜ್ಯೋತ್ಸವ 4ನೇ ಸ್ಥಾನದಲ್ಲಿದೆ. ಗಣರಾಜ್ಯೋತ್ಸವದೆಲ್ಲ ಪರೇಡ್ ಮಾಡ್ತೀವಿ ನಾವು, ನಮ್ಮ ತಾಕತ್ತೇನು ತೋರಿಸ್ತಾ ಇರ್ತೀವಿ. ಆ ತಾಕತ್ತು ರಿಯಲ್ ಟೆಸ್ಟ್ ಆಗಬೇಕು ಅಂದರೆ, ಒಂದು ವೇಳೆ ಅದು ಮಾಡೋದೇ ಆದರೆ ಕಂಪ್ಯಾರಿಸನ್ ಹೇಗೆ ಇದು ಅಂತ? ಈಗ ಗ್ಲೋಬಲ್ ಪವರ್ ಇಂಡೆಕ್ಸ್ ಅಂತ ಒಂದು ಮಾಡ್ತಾರೆ ಎವ್ರಿ ಇಯರ್. ಆ ಗ್ಲೋಬಲ್ ಪವರ್ ಇಂಡೆಕ್ಸಲ್ಲಿ ನಾವು 4ನೇ ಸ್ಥಾನದಲ್ಲಿದ್ದೀವಿ ಡಿಫೆನ್ಸ್ ಪವರಲ್ಲಿ. ಪಾಕಿಸ್ತಾನ ಈಗ 12ನೇ ಸ್ಥಾನದಲ್ಲಿದೆ. ನಮ್ಮ ಖರ್ಚು ಬಂದು ಹತ್ತತ್ರ $80 ಬಿಲಿಯನ್ ಎವ್ರಿ ಇಯರ್ ಡಿಫೆನ್ಸ್ಗೆ ಅಂತ ಖರ್ಚು ಮಾಡ್ತಾ ಇದ್ದೀವಿ. $80 ಬಿಲಿಯನ್ ಅಂದರೆ 1 ಬಿಲಿಯನ್ ಹತ್ತತ್ರ 8,500 ಕೋಟಿ. ಸೊ 6,75,000 ಕೋಟಿ ನನಗೆ ನೆನಪಿದ್ದಂಗೆ ಈ ವರ್ಷಕ್ಕೆ ಡಿಫೆನ್ಸ್ ಬಡ್ಜೆಟ್ ತಗೊಂಡಿದ್ದೀವಿ. ಪಾಕಿಸ್ತಾನ ಎಷ್ಟು ಮಾಡ್ತಾ ಇದೆ ಡಿಫೆನ್ಸ್ ಬಡ್ಜೆಟ್ಗೆ? 7 ಬಿಲಿಯನ್. ಓಕೆ, ಅವ್ರು ನಾವು 80ರಲ್ಲಿದ್ದೀವಿ, ಅವ್ರು 7 ಬಿಲಿಯನಲ್ಲಿದ್ದಾರೆ. ಸೊ ಅದರಿಂದಲೇ ಗೊತ್ತಾಗಬೇಕು ನಿಮಗೆ ನಾವೆಷ್ಟು ಶೇಖರಣೆ ಆಗಿರ್ಬೋದು, ಅವ್ರ ಹತ್ರ ಎಷ್ಟು ಶೇಖರಣೆ ಆಗಿರ್ಬೋದು. ಆಮೇಲೆ ನಮ್ಮಲ್ಲಿ ಆತ್ಮನಿರ್ಭರತ ಅನ್ನೋದು ಭಾಳ ಪ್ರಮೋಟ್ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ಈಗ ನೋಡಿರ್ಬೋದು ನೀವು, ಎ ಟ್ಯಾಕ್ಸ್ ಅಂತ ಬರ್ತಾ ಇದೆ, ಆರ್ಟಿಲರೀಸು, ಈ LNT ಅವ್ರದ್ದು, ನಮ್ಮ ಟಾಟಾಸ್ ಅವ್ರದ್ದೆಲ್ಲ ಬರ್ತಾ ಇದೆ ಈಗ. ಸೊ ವಿ ಆರ್ ಇಂಪ್ರೂವಿಂಗ್ ಡೇ ಬೈ ಡೇ. ಈವನ್ ಮಿಸೈಲ್ ಸಪೋರ್ಟು ನಮಗೆ ಈ ಬರಾಕ್ 8 ಇಂಥವೆಲ್ಲ ಇಸ್ರೇಲಿಂದ ನಮಗೆ ಭಾಳ ಸಪೋರ್ಟ್ ಬರ್ತಾ ಇದೆ. ಸೊ ವಿ ಆರ್ ಡೆವಲಪಿಂಗ್ ದ ಟೆಕ್ನಾಲಜಿ. ಆಲ್ಮೋಸ್ಟ್ ಎವ್ರಿ 2 ಮಂತ್ಸ್ ಒಂದೊಂದು ಮಿಸೈಲು ವಿ ಆರ್ ಜಸ್ಟ್ ಲಾಂಚಿಂಗ್ ಆ್ಯಂಡ್ ವಿ ಆರ್ ಟೆಸ್ಟಿಂಗ್ ದೇರ್ ಟ್ರಯಲ್ಸ್ ಮಾಡ್ತಾನೆ ಬರ್ತಾ ಇದ್ದೀವಿ. ಸೊ ಆ ಗುಂಡಿ ಹೊಡೆಯುತ್ತಾ. ಆಮೇಲೆ ಬ್ರಹ್ಮೋಸ್ ಇಸ್ ಆಲ್ಸೋ ನಾವು ತುಂಬಾ ಕೇಪಬಿಲಿಟಿ ಇದ್ದೀವಿ. ನೋಡಿ, ಒಂದು 3-4 ಇಯರ್ಸ್ ಹಿಂದೆ ಬ್ರಹ್ಮೋಸ್ ಹೋಗಿ ಬಿದ್ದು ಪಾಕಿಸ್ತಾನಲ್ಲಿ. ಅವ್ರಿಗೆ ಬ್ರಹ್ಮೋಸ್ ಅದು ಖಾಲಿ ಹೆಡ್ ಏನು ಇರಲಿಲ್ಲ ಅದರಲ್ಲಿ. ಬಟ್ ಅವ್ರಿಗೆ ಭಯ ಆಗಿದ್ದು ಇದೇನಪ್ಪ ಈ ಮಿಸೈಲ್ ಬಂದಿದೆ ನಮ್ಗೆ ಗೊತ್ತಾಗ್ಲಿಲ್ವಲ್ಲ ಇಲ್ಲಿಗೆ. ಸೊ ಆ ವರ್ಲ್ಡ್ಸ್ ಫಾಸ್ಟೆಸ್ಟ್ ಮಿಸೈಲ್, ಸಬ್ಸಾನಿಕ್ ಮಿಸೈಲ್ಸ್ ಅದು, ಅಂದರೆ ಲೆಸ್ ದೆನ್ 3 times ದ ಸ್ಪೀಡ್ ಆಫ್ ದ ಸೌಂಡ್. 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋದ್ರೆ ಲಾಹೋರ್ ಸಿಕ್ಬಿಡುತ್ತೆ ನಮಗೆ ಒಂದು ಗಂಟೆಯಲ್ಲಿ. ಸೊ ಆ ಬ್ರಹ್ಮೋಸ್ ಮಿಸೈಲ್ ನಾವು ಏರಲ್ಲೂ ಲಾಂಚ್ ಮಾಡ್ತೀವಿ, ಲ್ಯಾಂಡಲ್ಲೂ ಲಾಂಚ್ ಮಾಡ್ತೀವಿ, ಇತ್ಲಾಗೆ ಸಮುದ್ರದಿಂದನೂ ಲಾಂಚ್ ಮಾಡ್ತೀವಿ. ಈ ಥರ ವರ್ಲ್ಡ್ಸ್ ಫಾಸ್ಟೆಸ್ಟ್ ಕ್ರೂಯಿಸ್ ಮಿಸೈಲ್ಸ್, ವಿಚ್ ಅಫ್ಕೋರ್ಸ್ ಇಟ್ಸ್ ನ್ಯೂಕ್ಲಿಯರ್ ಅಲ್ಲ, ನಾನ್-ನ್ಯೂಕ್ಲಿಯರ್ ಮಿಸೈಲ್ಸ್, ಬಟ್ ಇಟ್ ಕ್ಯಾನ್ ಕಾಸ್ಟ್ ಲಾಟ್ ಆಫ್ ಡ್ಯಾಮೇಜ್. ಸೊ ಸಬ್ಮೆರೈನ್ಸ್ ತಗೊಂಡ್ರೆ ನಮ್ಮ ಹತ್ರ ಜಾಸ್ತಿ ಇದೆ. ವಾರ್ಶಿಪ್ಸ್ ತಗೊಂಡ್ರೆ ನಮ್ಮ ಹತ್ರ 238 ತನಕ ಇದೆ, ಅವ್ರ ಹತ್ರ 100-120 ಇದೆ. ಆರ್ಟಿಲರೀಸ್ ತಗೊಂಡ್ರೆ ಅವರು ನಮ್ಮ ಅಫ್ಕೋರ್ಸ್ ಒಂದು ಸುಮಾರು 10 ಹತ್ರ ಸೇಮ್ ಇದ್ದೀವಿ. ಸೊ ಈ ಥರ ನಂಗೆ ಜ್ಞಾಪಕ ಇರೋಷ್ಟು ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ನೋಡೋಕೆ ಹೋದರೆ ವಿ ಹ್ಯಾವ್ ಮೋರ್ ಕೇಪಬಿಲಿಟಿ. ವಿ ನೀಡ್ ನಾಟ್ ಹ್ಯಾವ್ ಟು ಕಂಪೇರ್ ಇಟ್ ವಿತ್ ಪಾಕಿಸ್ತಾನ್ ವಾಟ್ ವಿ ಆರ್ ಅನ್ನೋದು ನಾವೇನು ತೋರಿಸ್ಕೊಳ್ಳೋದು ಬೇಕಿಲ್ಲ. ಬಟ್ ವಾರ್ ಅಂತ ಶುರುವಾದಾಗ ದೀಸ್ ಕೇಪಬಿಲಿಟೀಸ್ ಅಲೋನ್ ಡಸ್ ನಾಟ್ ಮ್ಯಾಟರ್. ಈಗ ಈ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ತೊಗೊಂಡ್ರೆ ಪಾಕಿಸ್ತಾನ ಹತ್ರನೂ 170 ಇದೆ, ನಮ್ಮ ಹತ್ರನೂ ಒಂದು 200 ಅಷ್ಟಿದೆ. ಅಫ್ಕೋರ್ಸ್ ದ ಟೆಕ್ನಾಲಜಿ ಅಡ್ವಾನ್ಸ್ ಇಸ್ ಮೋರ್ ಇನ್ ಅಸ್. ಒಂದು ನಾಗರಾಜ್ ಅವರೇ, ಈಗ ಗಂಡನನ್ನು ಕಳ್ಕೊಂಡಂತಹ ಪತ್ನಿ ಒಂದು ಮಾತು ಹೇಳ್ತಾ ಇದ್ರು, ಇನ್ಮೇಲೆ ಇಂಡಿಯನ್ಸನ್ನು ಅದೇನು ಸರ್ ನಮ್ಮ ನೆಲದಲ್ಲಿ ಬಂದು ನಮ್ಮನ್ನೇ ಹಿಂಗೆ ಹೊಂದಿದ್ದಾರೆ ಅವರು, ಇನ್ಮೇಲೆ ಭಾರತೀಯರನ್ನ ಮುಟ್ಟೋಕ್ಕೂ ಹೆದರ್ಕೊಳ್ಬೇಕು ಅಂತ ಪಾಠ ಕಲಿಸ್ಬೇಕು ಅಂಥೇಳಿ. ಇಲ್ಲಿ ವೃಕ್ಷದ ಬೇರ, ಒಂದು ಮರದ 4-5 ಎಲೆಗಳ ಅಂತ ಈ ಆಪರೇಷನ್ ಅಂತ ಬಂದಾಗ ನೋಡಿ, ಪ್ರೇಮಶೇಖರ್ ಸರ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಶೋಕ ಇತ್ತು, ಕ್ರೋಧ ಮಡುಗಟ್ತಾ ಇತ್ತು. ಇದಾದ ಮೇಲೆ ಈಗ ಪ್ರತೀಕಾರದ ಹಂತದಲ್ಲಿ ದೇಶ ಇದೆ. ಇವತ್ತಿಗೆ ಪ್ರತೀಕಾರ ಬೇಕು ಅಂತೇಳಿ ಇಂಥ ಆಪರೇಷನ್ ಅಂತ ಬಂದಾಗ ಇದು ದೊಡ್ಡ ಒಂದು ವಿಚಾರ. ಯಾವುದು ಇಂಡಿಯಾ ಮತ್ತು ಪಾಕಿಸ್ತಾನ ವಾರ್ ಮಾಡೋದು, ನೀರಲ್ಲಿ, ನೆಲದಲ್ಲಿ, ಗಗನದಲ್ಲಿ ವಾರ್ ಮಾಡೋದು ಇನ್ನೊಂದು ದೊಡ್ಡ ಟಾಪಿಕ್ ಅದಾಗ್ಬಿಡುತ್ತೆ. ಸದ್ಯಕ್ಕೆ ವಿಶ್ವದಲ್ಲಿ ಆಗ್ತಿರತಕ್ಕಂಥ ದೊಡ್ಡ ಗಾಯಗಳೇ ಸಾಕು. ಗಾಜಾ ಪಟ್ಟಿಲಿ ಒಂದು ದೊಡ್ಡ ಗಾಯ, ಇಸ್ರೇಲಲ್ಲಿ ಒಂದು ದೊಡ್ಡ ಗಾಯ, ಈ ಕಡೆ ರಷ್ಯಾದಲ್ಲಿ ಒಂದು ದೊಡ್ಡ ಗಾಯ, ಯುಕ್ರೇನಲ್ಲಿ ಒಂದು ದೊಡ್ಡ ಗಾಯ. ಇಂಥ ಗಾಯಗಳ ಮಧ್ಯೆ ಇನ್ನೊಂದು ವಾರ್ಗೆ ವಿಶ್ವದಲ್ಲಿ ಬಹುಶಃ ಯಾರೊಬ್ಬರು ರೆಡಿ ಇರಲಿಕ್ಕಿಲ್ಲ. ಆಪರೇಷನ್ ಅಂತ ಬಂದಾಗ ನೀವು ಸೋಲ್ಜರ್ ಆಗಿದ್ದಂಥವರು ಈ ಆಪರೇಷನಲ್ಲಿ ಟೆರರಿಸ್ಟ್ ಈಗ ಜನಗಳಿಗೆ ಬೇಕಿರುತ್ತೆ ಇಮ್ಮಿಡಿಯೇಟ್ ಆಗಿ ಆ 4 ಜನ
ಒಂದು ಗ್ರೂಪ್ ಫೋಟೋ ಕಾಣಿಸ್ಕೊಳ್ತಾರಲ್ಲ ಅವರ ತಲೆಗಳು ನಾವು ಫಸ್ಟ್ ನೋಡಬೇಕು ಅಂತ. ಯಾರ್ಯಾರು ಕೊಂದಿದ್ರು ಆ 28 ಜನನ ಒಬ್ಬನ್ನು ಬಿಡಬಾರ್ದು ಅಂತ ಹೇಳಿ. ಇದನ್ನು ನಾವು ಭಿನ್ನವಾಗಿ ನೋಡೋದು ಹೇಗೆ? ಒಂದು ವಾರದಿಂದ ಈ ಆಪರೇಷನ್ ಭಿನ್ನವಾಗಿ ನೋಡೋದು ಹೇಗೆ? ಇವಾಗ ನಾನು ಆಲ್ರೆಡಿ ಹೇಳ್ಬಿಟ್ಟೆ, ನಾನು ವಾರ್ ಸಾಧ್ಯ ಅಲ್ಲ. ಓಕೆ, ಆಪರೇಷನ್ ಕಡೆಯಲ್ಲಿ ನೋಡಿದ್ರೆ ಫಸ್ಟು ಈ ಥರ ನಡಿಬಾರ್ದು, ಮುಂದೆ ನಡಿಬಾರ್ದಂದ್ರೆ ಟೆರರಿಸ್ಟ್ ಸೆಲ್ಸು, ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರು ಮತ್ತು ಟೆರರಿಸ್ಟ್ ಫಂಡಿಂಗ್ ಸೋರ್ಸಸ್, ಈ ಮೂರನ್ನು ನಾವು ಕ್ಲೋಸ್ ಮಾಡಬೇಕು. ಹೆಂಗೆ ಮಾಡೋದು? ಫಸ್ಟು ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಟೆರರಿಸ್ಟ್ ಕ್ಯಾಂಪ್ಸ್ನ ಸ್ಟ್ರೈಕ್ ಮಾಡಬೇಕು. ಡೀಪ್ ಪೆನೆಟ್ರೇಷನ್ ಸ್ಟ್ರೈಕ್ ಮಾಡಿಬಿಟ್ಟು ಬಿಹೈಂಡ್ ಎನಿಮಿ ಲೈನ್ಸ್ ಆ್ಯಕ್ಷನ್ ತೊಗೋಬೇಕು. ದಟ್ ಇಸ್ ಥ್ರೂ ಆರ್ ಸ್ಪೆಷಲ್ ಫೋರ್ಸಸ್. ಇಲ್ಲಾದರೆ ನಾರ್ಮಲ್ ಬಾಲಾಕೋಟ್ ನಡೀತು, ಸರ್ಜಿಕಲ್ ಸ್ಟ್ರೈಕ್ ಉಡಿದು ರಿಟಾಲಿಯೇಷನ್ ನಡೀತು, ಆ ಥರ ನೇವಲ್ ಸ್ಟ್ರೈಕು ಆಗ್ಬೋದು. ಓಕೆ. ಸೆಕೆಂಡ್ಲಿ ಫಂಡಿಂಗ್, ಸೋರ್ಸಸ್ ಆಫ್ ಫಂಡಿಂಗ್ನ ಐಡೆಂಟಿಫೈ ಮಾಡಿಬಿಟ್ಟು ಅದನ್ನು ಸ್ಟಾಪ್ ಮಾಡಬೇಕು. ಅದಕ್ಕೆ ವಿ ಹ್ಯಾವ್ ಅವರ್ ಏಜೆನ್ಸಿ ಕಾಲ್ಡ್ ರಾ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್. ನೀವು ಯುಡ್ ಹವ್ ಹರ್ಡ್ ಪಾಕಿಸ್ತಾನ್ ಅನ್ನೋನ್ ಮ್ಯಾನ್ ಹ್ಯಾವ್ ಕಿಲ್ಡ್ ಸಮನ್ ಅನ್ನೋನ್, ಅದೆಲ್ಲ ಇಟ್ ಇಸ್ ಆರ್ ರಾ ಹೂ ಇಸ್ ಡೂಯಿಂಗ್ ದಟ್ ಥಿಂಗ್. ಸೊ ವಿ ಕ್ಯಾನ್ ಟಾಸ್ಕ್ ರಾ ಟು ಕ್ಯಾರಿ ಔಟ್ ದೀಸ್ ಟೆರರಿಸ್ಟ್ ಫಂಡಿಂಗ್ ಇನ್ಫ್ರಾಸ್ಟ್ರಕ್ಚರ್ನ ಸ್ಟಾಪ್ ಮಾಡೋಕ್ಕೆ ವಿ ಕ್ಯಾನ್ ಟಾಸ್ಕ್ ದೆಮ್. ಸ್ಟ್ರೈಕಿಂಗ್ ಕ್ಯಾನ್ ಬಿ ಡನ್ ಥ್ರೂ ಆರ್ ಕೇಪಬಿಲಿಟಿ. ನಮ್ಮ ಸ್ಪೆಷಲ್ ಫೋರ್ಸಸ್ ಇದ್ದಾರೆ, ಮಾರ್ಕೋಸ್ ಇದ್ದಾರೆ, ಗರುಡಸ್ ಇದ್ದಾರೆ, ಸ್ಪೆಷಲ್ ಫೋರ್ಸಸ್ ಇದ್ದಾರೆ, ದೇ ಕ್ಯಾನ್ ಟಾರ್ಗೆಟ್ ಇಟ್. ಸೊ ಇನ್ಮೇಲೆ ನಡಿಬಾರ್ದಂದ್ರೆ ದೀಸ್ ಆರ್ ದ 3 ಆಪ್ಷನ್ಸ್ ವಿ ಹ್ಯಾವ್ ಟು ಡೂ. ಇನ್ನೊಂದು ವಿಷಯ ಏನಂದ್ರೆ, ಇವಾಗ ವಿ ಆರ್ ಟೆಲಿಂಗ್ ದಟ್ ವಾರ್ ನಡೆಯುತ್ತೆ, ಯುದ್ಧ ನಡೆಯುತ್ತೆ ಅಂದರೆ ಪಾಕಿಸ್ತಾನ ಇಸ್ ನಾಟ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಇಂಡಿಯಾ. ಬಲೂಚಿಸ್ತಾನಲ್ಲಿ ಅವ್ರ ಫೋರ್ಸಸ್ ಡಿಪ್ಲಾಯ್ ಆಗಿದ್ದಾರೆ. ದೇ ಹ್ಯಾವ್ ಪ್ರಾಬ್ಲಮ್ ದೇರ್ ಆಲ್ಸೋ. ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್ ಅಲ್ಲಿ ತೆರಿಗೆ ತಾಲಿಬಾನ್ ಇಸ್ ಗಿವಿಂಗ್ ದಮ್ ಟಫ್ ಟೈಮ್ ಅಗೇನ್ಸ್ಟ್ ದಿ ಪಾಕಿಸ್ತಾನ್ ಆರ್ಮಿ. ಅವರು 2 ಫ್ರಂಟ್ ಅಲ್ಲಿ 3 ಫ್ರಂಟ್ಸ್ ಇನ್ಫ್ಯಾಕ್ಟ್, 1 ಬಲೂಚಿಸ್ತಾನ್ ಫ್ರಂಟ್, TTP ಫ್ರಂಟ್ ಅಂಡ್ ಈ ಕಡೆ ಮೂರು ಕಡೆಯಿಂದ ನೋಡ್ತಾ ಇದ್ದಾರೆ. ಸೊ ಇಟ್ ಇಸ್ ಹ್ಯೂಮನ್ಲಿ ಇಂಪಾಸಿಬಲ್ ಫಾರ್ ಅ ವಾರ್. ಆದರೆ ಸ್ಟ್ರೈಕಿಂಗ್ ಲಿಮಿಟೆಡ್ ಆಪರೇಷನ್ಸ್, ಲಿಮಿಟೆಡ್ ಸ್ಟ್ರೈಕ್ ಇಸ್ ಪಾಸಿಬಲ್.